ಹೊಸಕೋಟೆ ನಗರದ ಮಹದೇವ ಸಮೂಹ ವಿದ್ಯಾಸಂಸ್ಥೆಗಳ ಆವರಣದಲ್ಲಿ ಮಹದೇವ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ನಗರ ಪ್ರದೇಶಗಳ ಶಾಲೆ ಮಕ್ಕಳಿಗೆ ಗ್ರಾಮೀಣ ಭಾಗಗಳಲ್ಲಿ ಆಚರಣೆ ಮಾಡುವಂತಹ ಮಕರ ಸಂಕ್ರಾಂತಿ ಹಬ್ಬದ ಸೊಗಡಿನ ಬಗ್ಗೆ ತಿಳುವಳಿಕೆ ಇರೋಲ್ಲ ಅನ್ನೋ ಕಾರಣಕ್ಕಾಗಿ ನಗರ ಪ್ರದೇಶದಲ್ಲಿ ವ್ಯಾಸಂಗ ಮಾಡುವ ಶಾಲಾ ಮಕ್ಕಳಿಗೂ ಸಹ ಗ್ರಾಮೀಣ ಭಾಗದ ಸಂಕ್ರಾಂತಿ ಹಬ್ಬದ ರೀತಿ ಹಾಗೂ ಪರಿಚಯವನ್ನ ಮಾಡುವ ದೃಷ್ಟಿಯಿಂದ ರಾಗಿ ಕಣವನ್ನ ನಿರ್ಮಾಣ ಮಾಡಿ ರಂಗೋಲೆಯಿಂದ ಸಿಂಗಾರ ಮಾಡುವ ಮೂಲಕ ಗೋಪೂಜೆ ಸಲ್ಲಿಸಿ ಎತ್ತಿನ ಗಾಡಿ ಎತ್ತುಗಳನ್ನ ತಂದು ನಿಲ್ಲಿಸಿ ಎತ್ತುಗಳನ್ನ ಸಿಂಗಾರ ಮಾಡುವುದರ ಜೊತೆಗೆ ಒಂದು ರೀತಿಯಲ್ಲಿ ಹಳ್ಳಿ ಸೊಗಡಿನ ವಾತಾವರಣವನ್ನ ಶಾಲೆ ಆವರಣದಲ್ಲಿ ನಿರ್ಮಾಣ ಮಾಡಿದ್ರು. ಜೊತೆಗೆ ಶಾಲಾ ಮಕ್ಕಳಿಗೆ ಸಂತೆ ವ್ಯಾಪಾರದ ಅರಿವಾಗ್ಲಿ ಅನ್ನೋ ದೃಷ್ಟಿಯಿಂದ ಮಕ್ಕಳ ಸಂತೆಯನ್ನ ಸಹ ಮಾಡಿದ್ರು. ಸಂಕ್ರಾಂತಿ ಸಂಭ್ರಮಕ್ಕೆ ಬಂದ ಪೋಷಕರು ಮನೆಗೆ ಬೇಕಾದಂತಹ ಸಂಕ್ರಾಂತಿ ಹಬ್ಬದ ಸಾಮಾನುಗಳನ್ನು ಸಹ ಶಾಲೆ ಆವರಣದಲ್ಲಿ ಖರೀದಿ ಮಾಡಿದ್ರು. ಇನ್ನು ರಾಗಿ ಕಣಕ್ಕೆ ಹಾಗೂ ಗೋವಿಗೆ ಪೂಜೆ ಸಲ್ಲಿಸುವ ಮೂಲಕ ಮಹದೇವ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿ ಹಾಗೂ ಪ್ರಾಂಶುಪಾಲರಾದ ರಾಮನಾಥ್ ರವರು, ಸದಸ್ಯರಾದ ಹರೀಶ್, ಮಯೂರ್, ಲಿಖಿತ್ ರಾಜ್ ರವರು, ಮುಖ್ಯ ಶಿಕ್ಷಕಿ ಮಂಜುರಾಣಿ, ಆಡಳಿತಾಧಿಕಾರಿ ರಜನಿ, ಶಿಶು ವಿಹಾರ ಸಂಯೋಜಕಿ ತೇಜಸ್ವಿನಿ, ಲೆಕ್ಕ ಪರಿಶೋಧಕ ಅನಿಲ್, ಹಿರಿಯ ಮುಖಂಡರಾದ ಮುನಿನಾರಾಯಣಪ್ಪ ಸೇರಿದಂತೆ ವಿದ್ಯಾರ್ಥಿಗಳ ಪೋಷಕರು ಕೂಡ ಹಾಜರಿದ್ದು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಿದ್ರು. ಇನ್ನು ಕಾರ್ಯಕ್ರಮದ ಕುರಿತಾಗಿ ಮಹದೇವ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳಾದಂತಹ ರಾಮನಾಥ್ ಸೇರಿದಂತೆ ಸಂಸ್ಥೆಯ ಸದಸ್ಯರುಗಳು, ಶಿಕ್ಷಕ ವರ್ಗ ಹಾಗೂ ಪೋಷಕರು ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಕೋರೋದ್ರ ಮೂಲಕ ಶಾಲೆಯಲ್ಲಿ ಆಚರಣೆ ಮಾಡಿದಂತಹ ಸಂಕ್ರಾಂತಿ ಹಬ್ಬದ ಸಡಗರದ ಬಗ್ಗೆ ಮಾತನಾಡಿದ್ರು. ಸರ್, ನನ್ನ ಹೆಸರು ರಾಮನಾಥ್ ಅಂತ, ಮಹದೇವ ಸಮೂಹ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಮತ್ತೆ ಕಾರ್ಯದರ್ಶಿ. ಸೊ 2016-17ರಲ್ಲಿ ಸ್ಥಾಪನೆ ಆದಂತಹ ಈ ಸಂಸ್ಥೆ ರಾಮಾಂಜನೇಯ ಸರ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಂಸ್ಥೆನ ಸ್ಟಾರ್ಟ್ ಮಾಡಿ 300 ಮಕ್ಕಳೊಂದಿಗೆ ಪ್ರಾರಂಭವಾದಂತಹ ಈ ಒಂದು ಸಂಸ್ಥೆ ಇವತ್ತು ಸಮೂಹ ಸಂಸ್ಥೆಯಾಗಿ ಬೆಳೆದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸರ್. ಯಾಕಂದ್ರೆ ಫಸ್ಟ್ PUC ಮತ್ತೆ ಡಿಗ್ರಿನ ಸ್ಟಾರ್ಟ್ ಮಾಡಿ ಇವತ್ತು ಮಹದೇವ ಅಂತಾರಾಷ್ಟ್ರೀಯ ಶಾಲೆ ಕೂಡ ಆಗಿದೆ. CBSE ಸಿಲೆಬಸ್ ನ ಒಳಗೊಂಡಿರತಕ್ಕಂತ ಶಾಲೆ ಕೂಡ ಆಗಿದೆ. ಇವತ್ತು ನಮ್ಮ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 2500. ಇವತ್ತಿನ ವಿಶೇಷತೆ ಏನು ಅಂತಂದ್ರೆ, ಸೊ ಮಕರ ಸಂಕ್ರಮಣ ಅಂತಾನೆ ಹೇಳ್ತೀವಿ. ವರ್ಷಕ್ಕೆ ಒಂದು ಬಾರಿ ನಾವು ಪ್ರತಿ ವರ್ಷ ರೈತ ಕಷ್ಟಪಟ್ಟು ಬೆಳೆದಂತ ಬೆಳೆನ ಒಂದು ಖುಷಿ ಸಂಭ್ರಮದ ಹಬ್ಬ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಾರ್ದು ಈ ಮಹಾರಾತ್ರಿ ಅಂದ್ರೆ ಮಕರ ಸಂಕ್ರಮಣ ಅಂತ ಹೇಳ್ತೀವಿ. ಸೊ ಈ ಒಂದು ಮಕರ ಸಂಕ್ರಮಣ ಅಥವಾ ಸಂಕ್ರಾಂತಿ ಹಬ್ಬವನ್ನ ನಮ್ಮ ಶಾಲೆಯಲ್ಲಿ ಮಹದೇವ ಸಂಕ್ರಾಂತಿ ಉತ್ಸವ ಅಂತ ಇವತ್ತಿನ ಸೆಲೆಬ್ರೇಷನ್ ಮಾಡ್ತಿದೀವಿ. ಇದರ ಕಾನ್ಸೆಪ್ಟ್ ಏನು ಅಂತಂದ್ರೆ, ಮಕ್ಕಳ ಅಂದ್ರೆ ಪ್ರೀ ಪ್ರೈಮರಿ ವಿದ್ಯಾರ್ಥಿಗಳ ಕಡೆಯಿಂದ ಒಂದು ಚಿಣ್ಣರ ಸಂತೆ ಅನ್ನೋ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ, ಸೊ ಅದ್ರಲ್ಲಿ ಏನಂತಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾದಂತಹ ವಸ್ತುಗಳು, ಸೊ ಎಳ್ಳು ಬೆಲ್ಲ ಆಗಿರ್ಬೋದು, ಅವರೆಕಾಯಿ ಆಗಿರ್ಬೋದು, ಕಡಲೆಕಾಯಿ ಆಗಿರ್ಬೋದು, ಗೆಣಸು ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಇಂಥ ವಸ್ತುಗಳನ್ನ ನಾವು ಮಕ್ಕಳ ಕೈಯಲ್ಲಿ ಮಾರಾಟ ಮಾಡಿಸ್ತಾ ಇದೀವಿ. ಸೊ ಮಾರಾಟ ಮಾಡಿಸ್ತಿರೋ ಉದ್ದೇಶ ಏನು ಅಂತಂದ್ರೆ, ಇದು ಕಮರ್ಷಿಯಲ್ ಅಲ್ಲ. ಮಾರಾಟ ಮಾಡಿಸ್ತಿರುವಂತ ಉದ್ದೇಶ, ಸೊ ಅದರಿಂದ ಬಂದಂತಹ ಹಣವನ್ನ ಅನಾಥಾಶ್ರಮ ಮತ್ತೆ ವೃದ್ಧಾಶ್ರಮಕ್ಕೆ ನಾವು ಒಂದು ಊಟದ ವ್ಯವಸ್ಥೆನ ಮಾಡ್ಕೊಡ್ಬೇಕು ಅಂತ ನಮ್ಮ ಮ್ಯಾನೇಜ್ಮೆಂಟ್ ನಲ್ಲಿ ಡಿಸ್ಕಸ್ ಮಾಡಿ, ಸೊ ಒಂದು ಒಳ್ಳೆ ಉತ್ತಮ ಕಾನ್ಸೆಪ್ಟ್ ಅಂತ ಹೇಳಿ, ಸೊ ಮಕ್ಕಳು ತಂದಂತಹ ವಸ್ತುಗಳನ್ನ ಮಕ್ಕಳೇ ಬಂದಿರತಕ್ಕಂತಹ ಪೋಷಕರಿಗೆ ಸೇಲ್ ಮಾಡಿ ಅದರಲ್ಲಿ ಬಂದಿರತಕ್ಕಂತಹ ಹಣವನ್ನ ನಾವು ಅನಾಥಾಶ್ರಮಕ್ಕೆ ಮತ್ತೆ ವೃದ್ಧಾಶ್ರಮಕ್ಕೆ ಸೊ ನೀಡ್ತಾ ಇದೀವಿ. ಸೊ ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಸಂಕ್ರಾಂತಿ ಹಬ್ಬ ಇಂದಿನ ಕಾಲದಲ್ಲಿ ತುಂಬಾ ವಿಜೃಂಭಣೆಯಿಂದ 2 ದಿನ 3 ದಿನ ಮಾಡುವಂತ ಹಬ್ಬ ಆಗಿತ್ತು. ಸೊ ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ, ಸೊ ಜನರೇಷನ್ ಚೇಂಜ್ ಆದಂಗೆಲ್ಲ ನಮ್ಮ ಇಂದಿನ ಕಾಲದ ಹಬ್ಬಗಳು ಸೊ ಅಳಿವಿನಂಚಿಗೆ ಹೋಗ್ತಾ ಇದ್ದಾವೆ. ಸೊ ನಾವು ಅದನ್ನ ಉಳಿಸ್ಬೇಕು ಮತ್ತೆ ಬೆಳೆಸ್ಬೇಕು ಅಂತ ಹೇಳ್ತಾ ಈ ಒಂದು ಸಂಕ್ರಾಂತಿ ಸಂಭ್ರಮವನ್ನ, ಈಗ ಸಿಟಿಗೆ ಹೋದ್ರೆ ಸಂಕ್ರಾಂತಿ ಅಂದ್ರೆ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಕಂಪ್ಲೀಟ್ ಸಂಕ್ರಾಂತಿ ಸೆಟಪ್ ಅನ್ನ, ಸೊ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ತನಕ ಏನ್ ಹಳ್ಳಿಗಳನ್ನ ನಾವು ಹಿಂದೆ ಮಾಡ್ತಿದ್ವಿ ಅದೇ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇವತ್ತು ಮಹಾರಾತ್ರಿ ಸೊ ಮಕರ ಸಂಕ್ರಾಂತಿ ಉತ್ಸವ ಅಂತ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಿದ್ವಿ. ಸೊ ಇದಕ್ಕೆ 100 ಪೋಷಕರು ಸಹ ಆಗಮಿಸಿದ್ದಾರೆ. ಸೊ ಎಲ್ಲರೂ ಸಹ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಖುಷಿಯಿಂದ ಎಂಜಾಯ್ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂತಂದ್ರೆ ಪ್ರತಿಯೊಂದು ನಮ್ಮ ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂತಹ ಒಂದು ಹಬ್ಬಗಳನ್ನ, ನಾಡ ಹಬ್ಬಗಳನ್ನ ನಾವು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋ ಕಾನ್ಸೆಪ್ಟ್ ಇದು ಆಗಿರ್ತದೆ ಸರ್. ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮ್ಮ ಮಹದೇವ ಸಮೂಹ ಸಂಸ್ಥೆ ವತಿಯಿಂದ ಶುಭಾಶಯ ಕೊಡ್ತಾ ಇದ್ದೀವಿ. ನಮ್ಮ ಮಹದೇವ ಸಂಸ್ಥೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ನಮ್ಮ ಮಹದೇವ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಆಚರಿಸಿ ಮಕ್ಕಳಿಗೆ ಒಂದು ಮೊದಲನೇ ಹಬ್ಬ ಒಂದು ವಿಜೃಂಭಣೆಯಿಂದ ಮಾಡಿ ಆಚರಿಸಿ ತೋರಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಿಖಿತ್ ರಾಜ್ ನಂದ. ನಾಡಿನ ಸಮಸ್ತ ಜನತೆಗೆ ನಮ್ಮ ಮಹಾದೇವ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇಂದ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಹೆಸರು ಮಂಜುರಾಣಿ. ಮಹಾದೇವ ಸಮೂಹ ವಿದ್ಯಾಸಂಸ್ಥೆಗಳ ಪರವಾಗಿ
ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡೋಣ. ಧನ್ಯವಾದಗಳು. ಎಲ್ಲರಿಗೂ ವಂದನೆಗಳು. ಮಹದೇವ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇಂದ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದ ಸಡಗರ ಹೇಗಿರುತ್ತೆ ಅನ್ನೋ ಒಂದು ಜಿಸ್ಟ್ ಇಲ್ಲಿ ಸಿಗ್ತಾ ಇದೆ. ಸಂತೆ ಅನ್ನೋ ಕಾನ್ಸೆಪ್ಟು, ಪ್ರತಿಯೊಂದು ಸಂಕ್ರಾಂತಿದ ಹಳ್ಳಿಯ ಸೊಡಗು ಎಲ್ಲಾನು ಇಲ್ಲಿ ಕವರ್ ಅಪ್ ಆಗಿದೆ. ಸೊ ಮಕ್ಕಳಿಗೆ ಹಬ್ಬ ಅಂದ್ರೆ ಈ ತರ ಇರುತ್ತೆ ಅನ್ನೋ ಒಂದು ಮನದಟ್ಟಾಗತ್ತೆ ಹೇಗೆ ಅಂತ. So I wish everybody a very happy Sankranti, and every year we celebrate it in a unique way, and this time it was children's fair concept. So ellarigu ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲಿಗೆ ಕಾನ್ಸೆಪ್ಟ್ ಸಂತೆ ಮಾಡೋಣ ಅಂತ ಸರತ್ ಮೊದ್ಲು ಮಾತಾಡಿದಾಗ ತುಂಬಾ ಉತ್ಸಾಹದಿಂದ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ತುಂಬಾ ಚೆನ್ನಾಗಿ ವಿಜೃಂಭಣೆಯಿಂದ ಮೂಡಿ ಬಂದಿದೆ ಇವತ್ತು ನಮ್ಮ ಅಂತಾರಾಷ್ಟ್ರೀಯ ಮಹಾದೇವ ವಿದ್ಯಾಸಂಸ್ಥೆಯಲ್ಲಿ. ಧನ್ಯವಾದಗಳು. ನಮಸ್ಕಾರ. ಈ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಸ್ಕೂಲಲ್ಲಿ ನಮ್ಮ ಮಕ್ಕಳನ್ನ LKG ಸ್ಟಡಿ ಮಾಡ್ತಾ ಇದ್ದಾರೆ. ಡೈಮಂಡ್ ಶರದಿ ಅಂತ ಅಂದ್ಬಿಟ್ಟು ನಮ್ಮ ಮಕ್ಕಳಿಗೆ ಮಕರದ ಸಂಕ್ರಾಂತಿ ಹಬ್ಬ ಅಂತಂದ್ರೆ ಅವ್ರಿಗೆ ಗೊತ್ತಿರಲ್ಲ ಏನು ಅಂತ ಅಂದ್ಬಿಟ್ಟು ನಾವೆಲ್ಲ ಸಿಟಿಯಲ್ಲಿ ಇರೋದು. ನಮ್ ಚಿಕ್ಕ ಮಕ್ಳು ಇರೋವಾಗಾದ್ರೆ ನಾವಾದ್ರೆ ಹಸು ಎತ್ತಿನ ಗಾಡಿ ಅದೆಲ್ಲ ನೋಡಿದ್ವಿ, ಮಕ್ಳು ಯಾವ್ದು ನೋಡಿರಲ್ಲ. ಅದಕ್ಕೆ ಈ ಸ್ಕೂಲ್ ಅಲ್ಲಿ ಈಗ ಸಂಕ್ರಾಂತಿ ಹಬ್ಬದಲ್ಲಿ ಏನೇನ್ ಮಾಡ್ತಾರೆ, ಮಕ್ಳಿಗೆ ಯಾವ್ಯಾವ ತರ ಏನೇನ್ ಪೂಜೆ ಮಾಡ್ತಾರೆ, ರಾಗಿ ಬೆಳೆದ್ರೆ ಯಾವ ತರ ಪೂಜೆ ಮಾಡ್ತಾರೆ, ಅದಕ್ಕೆಲ್ಲ ಏನು ಅಂತ ನಮಗ್ ಗೊತ್ತಿತ್ತು, ಮಕ್ಳಿಗೆ ಗೊತ್ತಿರಲಿಲ್ಲ. ಸ್ಕೂಲಲ್ಲಿ ಎಲ್ಲ ತೋರ್ಸ್ಕೊಟ್ಟು ಅವ್ರಿಗೆಲ್ಲ ತೋರಿಸ್ತಾ ಇದಾರೆ. ಮತ್ತೆ ಪೇರೆಂಟ್ಸ್ ನ ಕರ್ಸಿದ್ದಾರೆ. ಮತ್ತೆ ಸಂತೆ ಅಂತ ಮಾಡಿದ್ದಾರೆ ಮಕ್ಳಿಗೆಲ್ಲ. ಅವರು ಸಂತೆಯಲ್ಲಿ ನಾವು ಹೋಗ್ತಾ ಇದ್ವಿ, ಇವಾಗ ಮಕ್ಳು ಹೋಗಲ್ಲ, ನಾವೆಲ್ಲ ಮನೇಲೆ ಬಿಟ್ಬಿಟ್ಟು ಹೋಗ್ತೀವಿ ಮಕ್ಕಳನ್ನೆಲ್ಲ ರಿಸ್ಕು ಅಂತ ಅಂದ್ಬಿಟ್ಟು. ಸಂತೆಯಲ್ಲಿ ಯಾವ ತರ ಕರೀತಾರೆ, ಕಳ್ಳೆಕಾಯಿ ಆ ತರ ಹೂವ ಬೇಕಾ ಅದ್ಬೇಕಂತ ಮಕ್ಕಳಿಗೆ ಏನಂತಂದ್ರೆ ಅವ್ರ ಬ್ರೈನ್ ಅಲ್ಲಿ ಏನ್ ಇದ್ ಮಾಡುತ್ತಂದ್ರೆ ಅವ್ರ ಟ್ಯಾಲೆಂಟ್ ಮಕ್ಕಳನ್ನ ಮಾತಾಡ್ಬೇಕು. ಮಕ್ಳು ಸೈಲೆಂಟ್ ಆಗಿರ್ತಾರೆ, ಅವ್ರಿಗೇನು ಗೊತ್ತಾಗಲ್ಲ. ಇದ್ರಲ್ಲಿ ಮಾತಾಡ್ರಿ ಅಂತ ಟೀಚರ್ಸ್ ಎಲ್ಲ ಪ್ರೋತ್ಸಾಹ ಕೊಡ್ತಾರೆ. ಇಲ್ಲ ಮಾತಾಡಿ ಇದಿಷ್ಟು ಪ್ರೈಸು ಅಂತ ಹೇಳ್ತಾರೆ. ಅದ್ರಿಂದ ಬರೋ ದುಡ್ಡನ್ನ ಸ್ಕೂಲ್ ಅವರು ಅನಾಥಾಶ್ರಮಕ್ಕೆ ಅವರೆಲ್ಲ ಕೊಡ್ತಾರೆ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮತ್ತೆ ಸ್ಕೂಲ್ಗೂ ಅಷ್ಟೇ, ಸ್ಕೂಲಲ್ಲಿ ಎಲ್ಲಾ ತರದ ಹಬ್ಬಗಳು ಮಾಡ್ತಾರೆ. ಮತ್ತೆ ಟೀಚರ್ಸ್ ಅಷ್ಟೇ, ಪೇರೆಂಟ್ಸ್ ಬಂದ್ರೆ ಅದೇ ತರ ರೆಸ್ಪಾನ್ಸ್ ಕೊಟ್ಟು ಅವ್ರಿಗೆ ಏನ್ ಇದ್ ಮಾಡ್ಬೇಕು, ಮಕ್ಳು ಯಾವ ತರ ಸ್ಟಡಿ ಮಾಡ್ತಾ ಇದಾರೆ ಅಂತೆಲ್ಲ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ಈ ಸ್ಕೂಲ್ಸ್. ಇವತ್ತೇನು ಮಹಾದೇವ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಒಂದು ವಿಶೇಷವಾದಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬಹಳ ಅದ್ಭುತವಾದಂತ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಯಾರು ಆಯೋಜಿಸಿದಂತ ಎಲ್ಲಾ ಶಾಲಾ ಶಿಕ್ಷಕರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಯಾಕಂದ್ರೆ ಒಂದು ವಿಶೇಷವಾದಂತ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಮಕ್ಕಳಿಗೆ ಈಗ್ಲಿಂದನೇ ತಿಳುವಳಿಕೆ ನೀಡಬೇಕು. ಯಾಕಂದ್ರೆ ಈಗಿನ ಕಾಲದಲ್ಲಿ ಇಂಥ ಕಾರ್ಯಕ್ರಮಗಳು ಯಾವ ಶಾಲೆಯಲ್ಲೂ ಖಂಡಿತವಾಗಿ ಯಥೇಚ್ಛವಾಗಿ ಇಲ್ಲಿ ನಡೆಸ್ಕೊಡಲ್ವ. ಕೆಲವು ಮಕ್ಕಳಿಗೆ ಯಾಕಂದ್ರೆ ಈ ಸಂಕ್ರಾಂತಿ ಹಬ್ಬದ ವಿಶೇಷತೆ ಅಂದ್ರೆ ಏನು, ಇದನ್ನ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋ ಕಾರಣಗಳನ್ನ ಮಕ್ಕಳಿಂದ ಈಗ್ಲಿಂದನೇ ಬಿತ್ತಬೇಕು ತಲೆಯಲ್ಲಿ. ಈ ಕಾರಣಕ್ಕಾಗಿ ಇದ್ರ ಜೊತೆಗೆ ಒಂದು ಚಿಣ್ಣರ ಸಂತೆ ಅಂತ ಒಂದು ಏರ್ಪಡಿಸಿದ್ದಾರೆ. ಇದು ಬಹಳ ವಿಶೇಷವಾದ ಕಾರ್ಯಕ್ರಮ. ಯಾಕಂದ್ರೆ ಮಕ್ಕಳು ವಿದ್ಯಾಭ್ಯಾಸ ಕಲಿಸಿದ ನಂತರ ಮುಂದೆ ಏನ್ ಮಾಡ್ಬೇಕು ಅನ್ನೋ ಆಲೋಚನೆ ಬರುತ್ತದೆ. ಇವೆಲ್ಲ ಮಕ್ಕಳ ಮೈಂಡ್ ಅಲ್ಲಿ ಬಿತ್ತೋದ್ರಿಂದ ಬಹಳ ಪಾಸಿಟಿವ್ ಅನ್ನ ಕಾರಣಗಳನ್ನ ಮಕ್ಕಳಲ್ಲಿ ಬಿತ್ತುವಂತ ಕಾರಣ ಆಗ್ತದೆ. ಯಥೇಚ್ಛಾಗಿ ಈ ಶಾಲೆಯಲ್ಲಿ ಇದೊಂದೇ ಕಾರ್ಯಕ್ರಮ ಅಲ್ಲ, ಹಲವಾರು ಕಾರ್ಯಕ್ರಮಗಳನ್ನು ಚೆನ್ನಾಗಿ ಆಯೋಜಿಸಿರ್ತಾರೆ. ತುಂಬಾ ಸಂತೋಷ ಆಗ್ತದೆ. ನಮ್ಮ ಮಕ್ಕಳನ್ನ ಇಂಥ ಶಾಲೆಯಲ್ಲಿ ಸೇರ್ಪಡಿಸೋದಕ್ಕಾಗಿ ತುಂಬಾ ಖುಷಿ ಪಡ್ತೀವಿ.